ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಬಲಿಯಾಗಿದ್ದರೆ ಅಥವಾ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮೊಂದಿಗೆ ಮುಂದುವರೆದರೆ ಇಂದು ನಾನು ಅದಕ್ಕೆ ಒಂದು ರಾಮಬಾಣವನ್ನ ಹೇಳುತ್ತಿದ್ದೇನೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಕುಂಠಿತವಾಗಿರುವುದರಿಂದ ಈ ಆರೋಗ್ಯ ಸಮಸ್ಯೆ ಕಾಡುತ್ತಲೇ ಇರುತ್ತದೆ. ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ನೀವು ಬಲಪಡಿಸಿದರೆ ಈ ಆರೋಗ್ಯ ಸಮಸ್ಯೆಗಳು ನಿಲ್ಲುತ್ತವೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ದೊಡ್ಡ ಅಮೂಲ್ಯ ಅಮೃತವೆಂದರೆ ಅದು ಬೆಳ್ಳುಳ್ಳಿ. ಹೌದು ಸ್ನೇಹಿತರೆ, ನೀವು ನಿಮ್ಮ ಆಹಾರದಲ್ಲಿ ಬೆಳ್ಳುಳ್ಳಿಯನ್ನು ಬಳಸುತ್ತಿರಬಹುದು, ಆದರೆ ನೀವು ಅದನ್ನು ಸರಿಯಾದ ವಿಧಾನದಿಂದ ಸೇವಿಸದೇ ಇರಬಹುದು. ನೀವು ಹೊರಗಿನ ಫಾಸ್ಟ್ ಫುಡ್ ತಿನ್ನುವಂತೆ ನಿಮ್ಮ ದೈನಂದಿನ ಜೀವನದಲ್ಲಿ ಬೆಳ್ಳುಳ್ಳಿ ತಿನ್ನಲು ಪ್ರಾರಂಭಿಸಿ. ನಂತರ ನಿಮ್ಮ ಆರೋಗ್ಯವು ಹೇಗೆ ಸುಧಾರಿಸುತ್ತದೆ ಎಂಬುದನ್ನು ನೀವೇ ನೋಡಿ. ಬೆಳ್ಳುಳ್ಳಿಯನ್ನು ಎಲ್ಲ ರೀತಿಯ ಆಹಾರದ ಪದಾರ್ಥಗಳಲ್ಲಿ ಬಳಸಲಾಗುತ್ತದೆ. ಅಲಿಸಿನ್ ಎಂಬ ವಿಶೇಷ ಸಂಯುಕ್ತವು ಬೆಳ್ಳುಳ್ಳಿಯಲ್ಲಿ ಕಂಡುಬರುತ್ತದೆ. ಇದು ಆಂಟಿವೈರಲ್ ಆಗಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಸಮೃದ್ಧವಾಗಿದೆ. ಬೆಳ್ಳುಳ್ಳಿಯಲ್ಲಿ ಕ್ಯಾಲ್ಸಿಯಂ, ಜೀವಸತ್ವಗಳು ಮತ್ತು ಅನೇಕ ಖನಿಜ ಲವಣಗಳು ಕಂಡುಬರುತ್ತವೆ. ಇದನ್ನು ಪ್ರತಿದಿನ ಬಳಸಿದರೆ ನಿಮ್ಮನ್ನ ರೋಗಗಳಿಂದ ದೂರವಿರಿಸುತ್ತದೆ. ಹಾಗಾದರೆ ಇಂದಿನಿಂದಲೇ ಬೆಳ್ಳುಳ್ಳಿ ತಿನ್ನಲು ಪ್ರಾರಂಭಿಸಿ ಮತ್ತು ರೋಗಗಳನ್ನು ನಿಮ್ಮಿಂದ ದೂರವಿಡಿ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ವೇಳೆ ಈ ವಿಡಿಯೋದಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ಟಾಪಿಕ್ಗೆ ಹೋಗೋಣ. ಸ್ನೇಹಿತರೆ, ಬೆಳ್ಳುಳ್ಳಿಯ ಉತ್ತಮ ಪ್ರಯೋಜನಗಳು ಯಾವುವು ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸುವಲ್ಲಿ ಬೆಳ್ಳುಳ್ಳಿಯ ಪಾತ್ರ. ಸ್ನೇಹಿತರೆ, ಬೆಳ್ಳುಳ್ಳಿ ತಿನ್ನುವ ದೊಡ್ಡ ಪ್ರಯೋಜನವೆಂದರೆ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವುದು. ಇದು ನಮ್ಮ ದೇಹಕ್ಕೆ ಯಾವುದೇ ಕಾಯಿಲೆಯ ವಿರುದ್ಧ ಹೋರಾಡುವ ಶಕ್ತಿಯನ್ನು ನೀಡುತ್ತದೆ. ನೀವು ಪ್ರತಿದಿನ ಬೆಳ್ಳುಳ್ಳಿಯನ್ನು ಬಳಸಿದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಇದರಿಂದ ಯಾವುದೇ ಸಣ್ಣ ರೋಗವು ನಿಮ್ಮನ್ನ ಸ್ಪರ್ಶಿಸಲು ಸಾಧ್ಯವಾಗುವುದಿಲ್ಲ. ಇದರಲ್ಲಿರುವ ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ಸೆಲೆನಿಯಂ ಮನುಷ್ಯರನ್ನು ರೋಗಗಳಿಂದ ದೂರವಿಡುತ್ತದೆ. ನೀವು ರೋಗಗಳಿಂದ ದೂರವಿರಲು ಬಯಸಿದರೆ ದಿನನಿತ್ಯ ಬೆಳ್ಳುಳ್ಳಿಯನ್ನು ತಿನ್ನಲು ಪ್ರಾರಂಭಿಸಿ. ಶಿಲೀಂಧ್ರವನ್ನು ನಿವಾರಿಸುವಲ್ಲಿ ಬೆಳ್ಳುಳ್ಳಿಯ ಪಾತ್ರ. ಸ್ನೇಹಿತರೆ, ಶಿಲೀಂಧ್ರದಿಂದ ಬಳಲುತ್ತಿರುವವರು ಬೆಳ್ಳುಳ್ಳಿಯನ್ನು ಸೇವಿಸಬೇಕು. ಬೆಳ್ಳುಳ್ಳಿ ಆಂಟಿಫಂಗಲ್ ಅನ್ನು ಹೊಂದಿರುತ್ತದೆ. ಇದು ಶಿಲೀಂಧ್ರವನ್ನು ತೆಗೆದುಹಾಕುತ್ತದೆ. ನಿಮ್ಮ ಚರ್ಮವು ಶಿಲೀಂಧ್ರದಿಂದ ಪ್ರಭಾವಿತವಾಗಿದ್ದರೆ ಬೆಳ್ಳುಳ್ಳಿಯಿಂದ ಮಾಡಿದ ಎಣ್ಣೆ ಬಳಸಿ. ಇದಲ್ಲದೆ ನೀವು ಹಸಿ ಬೆಳ್ಳುಳ್ಳಿಯನ್ನು ಸಹ ಬಳಸಬಹುದು. ಅದು ನಿಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಮತ್ತು ಶಿಲೀಂಧ್ರದಿಂದ ಪರಿಹಾರವನ್ನು ನೀಡುತ್ತದೆ. ಗಂಟಲು ನೋವು ಮತ್ತು ಬಿಗಿತವನ್ನು ನಿವಾರಿಸುವಲ್ಲಿ ಬೆಳ್ಳುಳ್ಳಿಯ ಪಾತ್ರ. ಸ್ನೇಹಿತರೆ, ನಿಮ್ಮ ಗಂಟಲಿನಲ್ಲಿ ಗಡ್ಡೆಯ ನಿರಂತರ ಸಮಸ್ಯೆ ಇದ್ದರೆ ನೀವು ಹೆಚ್ಚು ಬೆಳ್ಳುಳ್ಳಿ ಸೇವಿಸಬೇಕು. ಬೆಳ್ಳುಳ್ಳಿಯಲ್ಲಿರುವ ಸಂಯುಕ್ತಗಳು ಗಂಟಲು ನೋವು ಮತ್ತು ಲೋಳೆಯಿಂದ ನಿಮ್ಮನ್ನ ನಿವಾರಿಸುತ್ತದೆ. ಬೆಳ್ಳುಳ್ಳಿ ನಿರಂತರವಾಗಿ ರೂಪುಗೊಂಡ ಫೈಬರ್ ಅನ್ನ ನೀರಾಗಿ ಪರಿವರ್ತಿಸುತ್ತದೆ. ಇದು ಗಂಟಲಿನ ಲೋಳೆಯ ಸಮಸ್ಯೆಯನ್ನ ಕಡಿಮೆ ಮಾಡುತ್ತದೆ. ಫೈಬರ್ ಅನ್ನ ಕಡಿಮೆ ಮಾಡಲು ಇದು ತುಂಬಾ ಸೂಕ್ತವಾದ ಪರಿಹಾರವಾಗಿದೆ. ಆದ್ದರಿಂದ ಬೆಳ್ಳುಳ್ಳಿಯನ್ನು ತಿನ್ನಿರಿ ಮತ್ತು ನೆಗಡಿ ಮತ್ತು ಗಂಟಲು ನೋವಿನಿಂದ ಪರಿಹಾರವನ್ನು ಪಡೆಯಿರಿ. ಅಲರ್ಜಿಯನ್ನು ನಿವಾರಿಸುವಲ್ಲಿ ಬೆಳ್ಳುಳ್ಳಿಯ ಪಾತ್ರ. ಸ್ನೇಹಿತರೆ, ಇಂದು ಅಲರ್ಜಿಯಿಂದ ಬಳಲುತ್ತಿರುವವರಿಗೇನು ಕೊರತೆ ಇಲ್ಲ. ಕೆಲವು ಅಲರ್ಜಿಗಳಿಂದ ಯಾವಾಗಲೂ ತೊಂದರೆಗೊಳಗಾಗುವ ಅನೇಕ ಜನರಿದ್ದಾರೆ. ನೀವು ಅಲರ್ಜಿಯನ್ನು ತಪ್ಪಿಸಲು ಬಯಸಿದರೆ ಬೆಳ್ಳುಳ್ಳಿ ತುಂಬಾ ಪರಿಣಾಮಕಾರಿಯಾಗಿದೆ ಎಂದು ಸಾಬೀತುಪಡಿಸಬಹುದು. ಬೆಳ್ಳುಳ್ಳಿಯಲ್ಲಿ ಆಂಟಿವೈರಲ್ ಗುಣವಿದ್ದು ಅಲರ್ಜಿಯನ್ನು ಹೋಗಲಾಡಿಸುತ್ತದೆ. ಬೆಳ್ಳುಳ್ಳಿಯ ಅಲರ್ಜಿಯಿಂದ ಉಂಟಾಗುವ ತುರಿಕೆಯನ್ನು ತಕ್ಷಣವೇ ನಿವಾರಿಸುತ್ತದೆ. ಇದು ನಿಮಗೆ ಸಾಕಷ್ಟು ಪರಿಹಾರವನ್ನು ನೀಡುತ್ತದೆ. ಹೃದಯದ ಆರೋಗ್ಯಕ್ಕೆ ಬೆಳ್ಳುಳ್ಳಿ. ಸ್ನೇಹಿತರೆ, ಬೆಳ್ಳುಳ್ಳಿ ಹೃದಯ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಇದು ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯಲು ಸಹಕಾರಿ. ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯಾಘಾತವನ್ನು ಕಡಿಮೆ ಮಾಡುತ್ತದೆ. ಯಾವುದೇ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಬೆಳ್ಳುಳ್ಳಿ ಸೇವನೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ಕಾಯಿಲೆಗಳಿಂದ ದೂರವಿರಬಹುದು. ಬೆಳ್ಳುಳ್ಳಿಯನ್ನ ಪ್ರತಿದಿನ ಬಳಸುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ವಿರುದ್ಧ ಹೋರಾಡುತ್ತದೆ ಮತ್ತು ನಿಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತದೆ. ಬೆಳ್ಳುಳ್ಳಿ ಶೀತ ಮತ್ತು ಕೆಮ್ಮಿನಲ್ಲಿ ಸಹಾಯ ಮಾಡುತ್ತದೆ. ಹೌದು ಸ್ನೇಹಿತರೆ, ಶೀತ ಮತ್ತು ಕೆಮ್ಮು ಸಾಮಾನ್ಯ ರೋಗಗಳು. ಹವಾಮಾನ ಬದಲಾದ ತಕ್ಷಣ ಜನರನ್ನ ಆವರಿಸಿಕೊಳ್ಳುತ್ತದೆ. ಆದರೆ ಪ್ರತಿ ಋತುವಿನಲ್ಲಿಯೂ ಆರೋಗ್ಯವಾಗಿ ಕಾಣುವ ಮತ್ತು ಫಿಟ್ ಆಗಿ ಉಳಿಯುವ ಅನೇಕ ಜನರನ್ನ ನೀವು ನೋಡಿರಬೇಕು. ಅಂತಹ ಜನರ ರೋಗ ನಿರೋಧಕ ಶಕ್ತಿ ಬಲವಾಗಿರುತ್ತದೆ. ಬೆಳ್ಳುಳ್ಳಿಯಲ್ಲಿ ಆಂಟಿಬಯೋಟಿಕ್ ಮತ್ತು ಆಂಟಿವೈರಲ್ ಅಂಶಗಳಿದ್ದು ಇದು ನಿಮ್ಮನ್ನ ಶೀತ ಮತ್ತು ಕೆಮ್ಮಿನಿಂದ ಸುರಕ್ಷಿತವಾಗಿರಿಸುತ್ತದೆ. ಹವಾಮಾನ ಬದಲಾದಂತೆ ಶೀತ ಕೆಮ್ಮಿನಿಂದ ನೀವು ತೊಂದರೆಗೊಳಗಾಗಿದ್ದರೆ ಬೆಳ್ಳುಳ್ಳಿಯನ್ನು ಬಳಸಲು ಪ್ರಾರಂಭಿಸಿ. ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಬೆಳ್ಳುಳ್ಳಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ.
ಸ್ನೇಹಿತರೆ, ರಕ್ತದೊತ್ತಡ ಇಂದು ನಿರಂತರವಾಗಿ ಜನರನ್ನ ಬಾಧಿಸುತ್ತಿದೆ. ಇದು ನಿರಂತರವಾಗಿ ಹೆಚ್ಚುತ್ತಿದೆ. ರಕ್ತದೊತ್ತಡದಿಂದ ಬಳಲುತ್ತಿರುವವರು ಪ್ರತಿದಿನ ಬೆಳಗ್ಗೆ ಬೆಳ್ಳುಳ್ಳಿಯನ್ನು ಬಳಸಬೇಕು. ಇದರ ದೈನಂದಿನ ಸೇವನೆಯು ನಿಮ್ಮ ರಕ್ತದೊತ್ತಡವನ್ನು ನಿಭಾಯಿಸಲು ಮತ್ತು ನಿಮ್ಮನ್ನ ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತದೆ. ಹಲ್ಲು ನೋವು ನಿವಾರಣೆಯಾಗಿ ಬೆಳ್ಳುಳ್ಳಿಯ ಪಾತ್ರ. ಸ್ನೇಹಿತರೆ, ಹಲ್ಲಿನ ನೋವು ತುಂಬಾ ನೋವಿನಿಂದ ಕೂಡಿದೆ. ಇದನ್ನ ಅನುಭವಿಸುವವರಿಗೆ ಮಾತ್ರ ತಿಳಿಯುತ್ತದೆ. ಹಲ್ಲು ನೋವಿನಿಂದ ವ್ಯಕ್ತಿಯ ಗಮನವು ಎಲ್ಲ ಸಮಯದಲ್ಲೂ ಹಲ್ಲು ನೋವಿನ ಮೇಲೆ ಇರುತ್ತದೆ. ಅವನು ತನ್ನ ಕೆಲಸದಿಂದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಿಲ್ಲ. ಈ ನೋವನ್ನು ತಪ್ಪಿಸಲು ಬೆಳ್ಳುಳ್ಳಿಯನ್ನು ಬಳಸಬೇಕು. ಬೆಳ್ಳುಳ್ಳಿಯಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ನಮಗೆ ಹಲ್ಲು ನೋವು ಮತ್ತು ನೋವನ್ನು ಕಡಿಮೆ ಮಾಡುತ್ತದೆ. ಎಲ್ಲಿ ನೋವಿದೆಯೋ ಅಲ್ಲಿ ಬೆಳ್ಳುಳ್ಳಿಯ ಒಂದು ತುಂಡನ್ನು ಹಾಕಿದರೆ ನೋವು ನಿವಾರಣೆಯಾಗುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುವಲ್ಲಿ ಬೆಳ್ಳುಳ್ಳಿಯು ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಜೀರ್ಣಕ್ರಿಯೆಯು ಉತ್ತಮವಾಗಿದ್ದರೆ ನೀವು ಅನೇಕ ರೋಗಗಳಿಂದ ದೂರವಿರಬಹುದು. ಬೆಳ್ಳುಳ್ಳಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ರೋಗಗಳನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ಉತ್ತಮವಾಗಿಲ್ಲದಿದ್ದರೆ ನೀವು ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು. ಕ್ಯಾನ್ಸರ್ ನಿವಾರಣೆಯಲ್ಲಿ ಬೆಳ್ಳುಳ್ಳಿಯ ಪಾತ್ರ. ಸ್ನೇಹಿತರೆ, ಕ್ಯಾನ್ಸರ್ ಚಿಕಿತ್ಸೆ ತುಂಬಾ ದುಬಾರಿಯಾಗಿದೆ ಮತ್ತು ಅವನು ತನ್ನ ಜೀವನದ ಗಳಿಕೆಯನ್ನ ಕಳೆದುಕೊಳ್ಳಬಹುದು. ಆದರೆ ಸರಳ ಚಿಕಿತ್ಸೆ ಬೆಳ್ಳುಳ್ಳಿ ನಮ್ಮ ಶ್ವಾಸಕೋಶವನ್ನು ನಿಯಂತ್ರಿಸುತ್ತದೆ ಮತ್ತು ಗಡ್ಡೆಗಳನ್ನು ಕಡಿಮೆ ಮಾಡುತ್ತದೆ. ಬೆಳ್ಳುಳ್ಳಿಯಲ್ಲಿರುವ ಅಲೈಲ್ ಸಲ್ಫರ್ ಸಂಯುಕ್ತವು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯಲು ಕೆಲಸ ಮಾಡುತ್ತದೆ. ಇದರಿಂದಾಗಿ ಕ್ಯಾನ್ಸರ್ ಮತ್ತಷ್ಟು ಬೆಳೆಯುವುದಿಲ್ಲ. ಕ್ಯಾನ್ಸರ್ನಿಂದ ಬಳಲುತ್ತಿರುವವರು ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ಬಳಸಬೇಕು. ಬೆಳ್ಳುಳ್ಳಿ ತಿನ್ನುವುದರಿಂದ ಕೆಲವು ಅನಾನುಕೂಲಗಳು ಸಹ ಇವೆ. ಸ್ನೇಹಿತರೆ, ಬೆಳ್ಳುಳ್ಳಿಯು ಅಸಂಖ್ಯಾತ ಪ್ರಯೋಜನಗಳನ್ನು ಹೊಂದಿದೆ ಮತ್ತು ಅದರ ವಿಶೇಷ ಪ್ರಯೋಜನಗಳ ಬಗ್ಗೆ ನಾವು ನಿಮಗೆ ತಿಳಿಸಿದ್ದೇವೆ. ಆದರೆ ನಾಣ್ಯದ ಎರಡು ಮುಖಗಳು ಹೊಂದಿರುವಂತೆ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ಅದರ ಅನಾನುಕೂಲತೆಗಳು ಇವೆ. ಬೆಳ್ಳುಳ್ಳಿ ತುಂಬಾ ಪ್ರಯೋಜನಕಾರಿ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಬೆಳ್ಳುಳ್ಳಿಯನ್ನು ಸರಿಯಾಗಿ ಬಳಸದಿದ್ದರೆ ಅದು ತುಂಬಾ ಹಾನಿ ಮಾಡುತ್ತದೆ. ಬೆಳ್ಳುಳ್ಳಿಯ ಅನಾನುಕೂಲಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಬೆಳ್ಳುಳ್ಳಿ ತಿನ್ನುವುದರಿಂದ ಬಾಯಿಯಲ್ಲಿ ದೀರ್ಘಕಾಲಿಕ ಬೆಳ್ಳುಳ್ಳಿಯ ವಾಸನೆ ಉಳಿಯುತ್ತದೆ. ಬೆಳ್ಳುಳ್ಳಿ ಅತಿಯಾದ ಸೇವನೆಯು ನಮ್ಮ ರಕ್ತವನ್ನು ತೆಳುಗೊಳಿಸುತ್ತದೆ. ಬೆಳ್ಳುಳ್ಳಿಯ ಅತಿಯಾದ ಬಳಕೆಯು ಗ್ಯಾಸ್, ವಾಯು ಮತ್ತು ಹೊಟ್ಟೆಯ ತೊಂದರೆಗಳನ್ನು ಹೆಚ್ಚಿಸುತ್ತದೆ. ಬೇಸಿಗೆಯಲ್ಲಿ ಬೆಳ್ಳುಳ್ಳಿ ತಿನ್ನುವುದನ್ನು ಕಡಿಮೆ ಮಾಡಬೇಕು. ಅತಿಸಾರ ಸಂದರ್ಭದಲ್ಲಿ ಬೆಳ್ಳುಳ್ಳಿಯನ್ನು ಬಳಸಬೇಡಿ. ಬೆಳ್ಳುಳ್ಳಿಯ ಅತಿಯಾದ ಬಳಕೆಯು ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನು ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ಬೆಳ್ಳುಳ್ಳಿ ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಮತ್ತು ನೀವು ಅದನ್ನು ಸರಿಯಾಗಿ ಸೇವಿಸಿದರೆ ನೀವು ಎಲ್ಲ ರೋಗಗಳನ್ನು ತಪ್ಪಿಸಬಹುದು. ನಮಗೆ ಅತ್ಯಂತ ಅಮೂಲ್ಯವಾದದ್ದು ನಮ್ಮ ಆರೋಗ್ಯ. ನೀವು ಎಷ್ಟೇ ಹಣ ಮತ್ತು ಇತರ ವಸ್ತುಗಳೊಂದಿಗೆ ಹೋಲಿಸಿದರೂ ಆರೋಗ್ಯವೇ ಸಂಪತ್ತು. ಒಮ್ಮೆ ಆರೋಗ್ಯ ಕಳೆದುಕೊಂಡರೆ ಜೀವನದ ಕನಸುಗಳೆಲ್ಲ ಕ್ಷಣ ಮಾತ್ರದಲ್ಲಿ ಭಗ್ನವಾಗುತ್ತವೆ. ಆದ್ದರಿಂದ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಬೆಳ್ಳುಳ್ಳಿ ಬಳಸಿ. ನಾನು ಇದನ್ನು ಉಪಯೋಗಿಸಿಕೊಂಡು ಆರೋಗ್ಯಕರ ಜೀವನ ನಡೆಸುತ್ತಿದ್ದೇನೆ. ನೀವು ಅದನ್ನು ಸೇವಿಸಲು ಸಹ ನಾನು ಶಿಫಾರಸು ಮಾಡುತ್ತೇನೆ. ಆರೋಗ್ಯ ಸಂಬಂಧಿತ ವಿಡಿಯೋಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮ ನಿರಂತರ ಪ್ರಯತ್ನ ಇದಾಗಿದೆ. ಆದ್ದರಿಂದ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ಮತ್ತು ಈ ವಿಷಯದ ಬಗ್ಗೆ ನೀವು ಏನನ್ನಾದರೂ ಹೇಳಲು ಬಯಸಿದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.